ಎಲ್ಲಾ ಕಡೆ ಈಗ ಒಂದೇ ಸದ್ದು, ಒಂದೇ ಚರ್ಚೆ. ಅದು ನಮ್ಮ ರಾಕಿ ಬಾಯ್ ಯಶ್ ಅವರ ಟಾಕ್ಸಿಕ್ ಅಬ್ಬರ. ಮೊನ್ನೆವರೆಗೂ ಒಂದು ದೊಡ್ಡ ಸಿನಿಮಾ ಕ್ಲಾಶ್ ಆಗುತ್ತೆ ಅನ್ನೋ ಭಯ ಇತ್ತು. ಆದ್ರೆ ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬಾಲಿವುಡ್ ನ ದೈತ್ಯ ಸಿನಿಮಾ ಆಗಿ ರಾಕಿ ಬಾಯ್ ಅಬ್ಬರಕ್ಕೆ ನಡಿಗೆ ಹೋಗ್ತಿದೆಯಾ ಅಥವಾ ಮೈದಾನದಿಂದನೇ ಆ ಟೀಮ್ ಓಡಿ ಹೋಗ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಮಹಾಯುದ್ಧದ A to Z ಇನ್ಫಾರ್ಮೇಶನ್ ಕೊಡ್ತೀವಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು i5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಗ್ಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಟಾಕ್ಸಿಕ್ ಅಂದ್ರೆ ಬರೀ ಸಿನಿಮಾ ಅಲ್ಲ, ಅದೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರೋ ಈ ಚಿತ್ರದ ಸ್ಕಿಲ್ ನೋಡಿದ್ರೆ ಬಾಲಿವುಡ್ ಮಂದಿಗೆ ಈಗಾಗಲೇ ಬೆವರು ಇಳ್ತಾ ಇದೆ. ಯಾಕೆಂದ್ರೆ ಯಶ್ ಅವರ ಈ ಬಾರಿ ಸುಮ್ನೆ ಬರ್ತಿಲ್ಲ, ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯನ್ನೇ ಚೇಂಜ್ ಮಾಡೋಕೆ ಬರ್ತಿದ್ದಾರೆ. ಇದರ ಹಾಲಿವುಡ್ ರೇಂಜ್ ಮೇಕಿಂಗ್ ನೋಡಿ. ಈಗ ಬಾಲಿವುಡ್ ನ ದೊಡ್ಡ ಸಿನಿಮಾ ಅಂತ ಕರೆಸಿಕೊಳ್ತಿರೋ ದುರಂಧರ್ 2 ಟೀಮ್ಗೆ ನಡುಕ ಶುರುವಾಗಿದೆ. ಬಾಲಿವುಡ್ ನ ಹೊಸ ಸ್ಟ್ರಾಟಜಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ದುರಂಧರ್ ಸ್ಪೀಕರ್ ನಲ್ಲಿ ಡೈರೆಕ್ಟ್ ಆಗಿ ಆದಿತ್ಯ ಧರ್ ಅವರ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಳೆಯ ಪ್ರೀಕ್ವೆಲ್ ನ ಕೆಲವೊಂದು ಸೀನ್ಸ್ ರೀಶೂಟ್ ಮಾಡಿ ಅದರಲ್ಲಿ ಅಕ್ಷಯ್ ಖನ್ ಅವರನ್ನ ಹೊಸ ಅವತಾರದಲ್ಲಿ ತರೆಯೋಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಟಾಕ್ಸಿಕ್ ಕ್ರೇಜ್ ಮುಂದೆ ಸಿನಿಮಾ ಡಮ್ಮಿ ಆಗಬಾರ್ದು ಅನ್ನೋದು ಅವರ ಪ್ಲಾನ್. ಆದ್ರೆ ಅದೇ ಅವರಿಗೆ ಉಲ್ಟಾ ಹೊಡೆಯುವ ಸಾಧ್ಯತೆ ಕೂಡ ಇದೆ. ಸಿನಿಮಾ ಪೋಸ್ಟ್ ಮ್ಯಾನ್ ಆಗೋದು ಗ್ಯಾರಂಟಿನಾ? ಈ ರೀಶೂಟ್ ಮತ್ತು ಅಕ್ಷಯ್ ಖನ್ನಾ ಅವರ ಸ್ವೀಕೇಲ್ ನಿಂದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗೋದು ಈಗ ಟೀಮ್ಗೆ ಅಸಾಧ್ಯ ಅಂತ ಅನಿಸ್ತಾ ಇದೆ. ಎಲ್ಲಿಯವರೆಗೆ ಅಧಿಕೃತ ಡೇಟ್ ಅನೌನ್ಸ್ ಆಗಲ್ವೋ ಅಲ್ಲಿಯವರೆಗೂ ಸಿನಿಮಾ ಇರೋದು ಅವರ ಪ್ಲಾನ್. ಯಾಕೆಂದ್ರೆ ಯಶ್ ಸಿನಿಮಾದ ಜೊತೆ ಕ್ಲಾಶ್ ಮಾಡಿಕೊಂಡು ನಷ್ಟ ಮಾಡಿಕೊಳ್ಳೋಕೆ ಯಾವ ಪ್ರೊಡ್ಯೂಸರ್ ಕೂಡ ರೆಡಿ ಇರೋದಿಲ್ಲ. ಸೊ ದುರಂಧರ್ ಹಿಂದೆ ಸರಿಯೋದು ಆಲ್ಮೋಸ್ಟ್ ಕನ್ಫರ್ಮ್. ಇನ್ನು ಬಾಕ್ಸ್ ಆಫೀಸ್ ಸುರಾಮಿ. ಒಂದು ವೇಳೆ ದುರಂಧರ್ ಪೋಸ್ಟ್ ಮ್ಯಾನ್ ಆದ್ರೆ ಟಾಕ್ಸಿಕ್ಸ್ ಬಾಕ್ಸ್ ಆಫೀಸ್ ನಲ್ಲಿ 1200 ಕೋಟಿ ಲೂಟಿ ಮಾಡೋದು ಸಲೀಸು. ಇದು ಬರೀ ಸೌತ್ ವರ್ಸಸ್ ನಾರ್ತ್ ಯುದ್ಧ ಅಲ್ಲ. ಇಲ್ಲಿ ಬಾಲಿವುಡ್ ಲಾಬಿ ಯಶ್ ಅವರ ಸೋಲನ್ನು ನೋಡಕ್ಕೆ ಕಾಯ್ತಾ ಇದೆ. ಆದ್ರೆ ಹಿಸ್ಟ್ರಿ ಚೆಕ್ ಮಾಡಿ ನೋಡಿ, ಯಶ್ ಯಾವತ್ತು ಕ್ಲಾಶ್ ಅಂದಾಗ ಹಿಂದೆ ಸರಿಯಲ್ಲ. ಮೈದಾನದಲ್ಲಿ ಇಳಿದ್ಮೇಲೆ ಎದುರಾಳಿ ಯಾರೇ ಇದ್ರು ಧೂಳು ಎಬ್ಬಿಸುವುದು ಪಕ್ಕ. ಇನ್ನು ಸರ್ಪ್ರೈಸ್ ಅಪ್ಡೇಟ್ ಮತ್ತು ಟಾಕ್ಸಿಕ್ ಫಸ್ಟ್. ನೀವು ಫ್ಯಾನ್ಸ್ ಗೆ ಒಂದು ಕಿಕ್ ಕೊಡೋ ಸುದ್ದಿ ಏನಪ್ಪಾ ಅಂದ್ರೆ, ಟಾಕ್ಸಿಕ್ಸ್ ಟೀಮ್ ಕಡೆಯಿಂದ ಒಂದು ಪಕ್ಕಾ ಮಾಸ್ ಸಾಂಗ್ ರಿಲೀಸ್ ಆಗೋಕೆ ರೆಡಿ ಆಗ್ತಾ ಇದೆ ಅಂತ. ಇದರಲ್ಲಿ ಯಶ್ ಅವರ ಎನರ್ಜಿ ಟು ಡ್ಯಾನ್ಸ್ ಮತ್ತು ಮಾಸ್ ಲುಕ್ ಇರಲಿದೆ ಅನ್ನೋದು ಸದ್ಯದ ಟಾಕ್. ಇದು ರುಮಾರ್ ಆದ್ರೂ ಕೂಡ ಒಂದ್ ವೇಳೆ ನಿಜ ಅಂದ್ರೆ ಸೋಷಿಯಲ್ ಮೀಡಿಯಾ ಶೇಕ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಟ್ನಲ್ಲಿ ಮಾರ್ಚ್ 19ಕ್ಕೆ ಒಂದು ಬಿಗ್ ಶೋ ಡೌನ್ ಆಗೋದು ಇದ್ದೇ ಇದೆ. ನೋಡಿ, ಯಶ್ ಅಂದ್ರೆ ಕನ್ನಡ ಮತ್ತು ಕನ್ನಡ ಇಂಡಸ್ಟ್ರಿ ಸಿನಿಮಾವನ್ನು ಒಂದು ಲೆವೆಲ್ಗೆ ತಗೊಂಡಿರುವಂತ ಹಲವಾರು ನಟರಲ್ಲಿ ಅವರು ಕೂಡ ಒಬ್ರು. ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ ಕನ್ನಡ ನಟ ನಟಿಯರನ್ನ ಮತ್ತು ಕರ್ನಾಟಕದಲ್ಲಿರುವಂತಹ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಕನ್ನಡಿಗರೇ ಬೆಳೆಸಬೇಕು. ನಿಮ್ಮ ಬೆಂಬಲ ಕೂಡ ಮುಖ್ಯ ಅನ್ಸುತ್ತಾ? ನಿಮಗೇನ್ ಅನಿಸ್ತಾ ಇದೆ? ಯಶ್ ಅವರ ಈ ಸ್ಟಾರ್ಡರ್ ಮುಂದೆ ಬಾಲಿವುಡ್ ಮಕಾಡೆ ಮಲಗುತ್ತಾ? ನಿಮ್ಮ ಪ್ರಕಾರ ಬಿಗ್ ಕ್ಲಾಸ್ ನ ವಿನ್ನರ್ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ i5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆಗೆ ಮುಂದೊಂದು ವಿಡಿಯೋದಲ್ಲಿ.